ಸದ್ಯ ದೇಶದಲ್ಲಿ ನೋಟುಗಳು ಬ್ಯಾನ್ ಆದ ನಂತರ ಪ್ರಸ್ತುತವಾಗಿ ಚಲಾವಣೆಯಲ್ಲಿರುವ ನೋಟುಗಳ ವಿಚಾರವಾಗಿ ಸಾಕಷ್ಟು ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಲೇ ಇರುತ್ತದೆ. ನರೇಂದ್ರ ಮೋದಿ ಅವರು ದೇಶದಲ್ಲಿ ಯಾವಾಗ ನೋಟುಗಳನ್ನು ಬ್ಯಾನ್ ಮಾಡಿದರೋ ಅಂದಿನಿಂದ ನೋಟುಗಳ ವಿಚಾರವಾಗಿ ಸಾಕಷ್ಟು ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಲೇ ಇದೆ. ಸದ್ಯ ದೇಶದಲ್ಲಿ 2,000 ರೂಪಾಯಿ ನೋಟುಗಳು ಕೂಡ ಬ್ಯಾನ್ ಆಗಿದ್ದು, ಇದರ ನಡುವೆ 500 ರೂಪಾಯಿ ನೋಟುಗಳ ವಿಚಾರವಾಗಿ ಕೆಲವು ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಇದು ಸಾಕಷ್ಟು ಜನರ ಗೊಂದಲಕ್ಕೆ ಕೂಡ ಕಾರಣವಾಗಿದೆ. ಇದರ ನಡುವೆ 500 ರೂಪಾಯಿ ನೋಟುಗಳ ಮೇಲೆ ಸ್ಟಾರ್ ಚಿಹ್ನೆ ಕಂಡು ಬಂದಿದ್ದು, ಈ ಸ್ಟಾರ್ ಚಿಹ್ನೆಯನ್ನು ನೋಡಿದ ಸಾಕಷ್ಟು ಜನರು ಗೊಂದಲಕ್ಕೆ ಒಳಗಾಗಿದ್ದಾರೆ ಮತ್ತು ಈ ನೋಟುಗಳು ಅಸಲಿನ ಅಥವಾ ನಕಲಿನ ಎನ್ನುವ ಗೊಂದಲಕ್ಕೆ ಕೂಡ ಒಳಗಾಗಿದ್ದಾರೆ. ಇದರ ನಡುವೆ ಭಾರತೀಯ ರಿಸರ್ವ್ ಬ್ಯಾಂಕ್ 500 ರೂಪಾಯಿ ನೋಟುಗಳ ಮೇಲೆ ಇರುವ ಸ್ಟಾರ್ ಚಿಹ್ನೆಯ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದು, ಇದು ಜನರ ಗೊಂದಲವನ್ನು ದೂರ ಮಾಡಿದೆ. ಹಾಗಾದರೆ 500 ರೂಪಾಯಿ ನೋಟುಗಳ ಮೇಲೆ ಸ್ಟಾರ್ ಚಿಹ್ನೆ ಇದ್ದರೆ ಆ ನೋಟು ಅಸಲಿನ ಅಥವಾ ನಕಲಿನ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವೀಗ ತಿಳಿಸ್ತೀವಿ. ಅದಕ್ಕೂ ಮುನ್ನ ನೀವು ನ್ಯೂಸ್ ಒನ್ ಕನ್ನಡ ಚಾನಲ್ನ ಮೊದಲ ವೀಕ್ಷಕರಾಗಿದ್ದರೆ ನೀವು ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಇದೀಗ ದೇಶದಲ್ಲಿ 500 ರೂಪಾಯಿ ನಕಲಿ ನೋಟಿನ ಬಗ್ಗೆ ಸುದ್ದಿ ವೈರಲ್ ಆಗುತ್ತಿದೆ. 500 ರೂಪಾಯಿ ನೋಟಿನಲ್ಲಿ ಈ ಚಿಹ್ನೆ ಇದ್ದರೆ ಆ ನೋಟುಗಳು ನಕಲಿ ಎನ್ನುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. 500 ರೂಪಾಯಿ ನೋಟುಗಳ ಮೇಲೆ ನಕ್ಷತ್ರ ಚಿಹ್ನೆ ಅಥವಾ ಸ್ಟಾರ್ ಚಿಹ್ನೆ ಇರುವುದರಿಂದ ಬಹಳಷ್ಟು ಜನರು ಈ ನೋಟು ಪಡೆಯಲು ಹಿಂದೇಟು ಹಾಕುತ್ತಿದ್ದಾರೆ. ಏಕೆಂದರೆ ಈ ನೋಟು ನಕಲಿನೋ ಅಥವಾ ಅಸಲಿನ ಎಂಬ ಅನುಮಾನ ಸಾಕಷ್ಟು ಜನರಲ್ಲಿ ಕಾಡುತ್ತಿದೆ. ಸದ್ಯ ಈ ಸುದ್ದಿ ವೈರಲ್ ಆಗಿದ್ದ ತಡ 500 ರೂಪಾಯಿ ನೋಟುಗಳ ಮೇಲೆ ಇರುವ ನಕ್ಷತ್ರ ಚಿಹ್ನೆ ಅಥವಾ ಸ್ಟಾರ್ ಚಿಹ್ನೆ ಅಸಲಿನ ಅಥವಾ ನಕಲಿನ ಅನ್ನೋದರ ಬಗ್ಗೆ RBI ಸ್ಪಷ್ಟನೆಯನ್ನು ನೀಡಿದೆ. ಸ್ಟಾರ್ ಚಿಹ್ನೆ ಇರುವ 500 ರೂಪಾಯಿ ನೋಟುಗಳು ಅಸಲಿ ಅಥವಾ ನಕಲಿ ಎಂಬ ಅನುಮಾನಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಪಷ್ಟನೆಯನ್ನು ನೀಡಿದೆ. ನಂಬರ್ ಪ್ಯಾನಲ್ನಲ್ಲಿ ನಕ್ಷತ್ರ ಚಿಹ್ನೆ ಇರುವ ನೋಟುಗಳು ನಕಲಿ ಅಲ್ಲ ಮತ್ತು ಅಸಲಿ ಎಂದು RBI ಸ್ಪಷ್ಟನೆಯನ್ನು ನೀಡಿದೆ. ಉಳಿದ ನೋಟುಗಳ ಹಾಗೆ ಈ ನಕ್ಷತ್ರ ಚಿಹ್ನೆ ಅಥವಾ ಸ್ಟಾರ್ ಚಿಹ್ನೆ ಇರುವ ನೋಟುಗಳು ಅಸಲಿ ನೋಟುಗಳು ಆಗಿರುತ್ತದೆ ಎಂದು RBI ತನ್ನ ವರದಿಯಲ್ಲಿ ತಿಳಿಸಿದೆ. 1 ರಿಂದ 100ರವರೆಗಿನ ಕ್ರಮ ಸಂಖ್ಯೆಯ ನೋಟುಗಳಲ್ಲಿ ಮುದ್ರಣ ಸಮಸ್ಯೆ ಇದ್ದರೆ ಅವುಗಳ ಜಾಗದಲ್ಲಿ ಈ ನಕ್ಷತ್ರ ಚಿಹ್ನೆಯ ನೋಟುಗಳನ್ನು ಮುದ್ರಿಸಲಾಗಿದೆ ಎಂದು RBI ತನ್ನ ಸ್ಪಷ್ಟನೆಯಲ್ಲಿ ತಿಳಿಸಿದೆ. ಇದರ ಜೊತೆಗೆ 10 ರೂಪಾಯಿ ನಾಣ್ಯಗಳನ್ನು ಕೆಲವರು ಅಮಾನ್ಯವೆಂದು ಪರಿಗಣಿಸುವುದಿಲ್ಲ, ಆದರೆ 10 ರೂಪಾಯಿ ನಾಣ್ಯಗಳನ್ನು ಅಮಾನ್ಯ ಮಾಡಿಲ್ಲ ಎಂದು RBI ತನ್ನ ವರದಿಯಲ್ಲಿ ತಿಳಿಸಿದೆ. ನೋಟುಗಳು ಮತ್ತು ನಾಣ್ಯಗಳ ವಿಷಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಸುದ್ದಿ ವೈರಲ್ ಆಗುತ್ತಿದ್ದು, ಈ ಎಲ್ಲ ಸುದ್ದಿಗಳು ಸುಳ್ಳು ಸುದ್ದಿಗಳು ಎಂದು RBI ತನ್ನ ಸ್ಪಷ್ಟನೆಯಲ್ಲಿ ತಿಳಿಸಿದೆ. ಸ್ಟಾರ್ ಚಿಹ್ನೆ ಇರುವ 500 ರೂಪಾಯಿ ನೋಟುಗಳು ಅಸಲಿ ನೋಟುಗಳು ಆಗಿದ್ದು, ಇವುಗಳು ವ್ಯವಹಾರಕ್ಕೆ ಬದ್ಧವಾಗಿದೆ ಮತ್ತು ಯಾರೂ ಕೂಡ ಗೊಂದಲಕ್ಕೆ ಒಳಗಾಗುವ ಅಗತ್ಯ ಇರುವುದಿಲ್ಲ.